Hello dear students, today again we are here with the last part of the video, that is the conclusion part of the video, and it is part 4 of the session here. So ಇಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ ಆನ್ ಚಿಲ್ಡ್ರನ್ ಇನ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಸೆಷನ್ನ ನಾವು ನೋಡಿದ್ವಿ. ಅದರಲ್ಲಿ ಇಂಟ್ರೊಡಕ್ಷನ್ ಭಾಗವಾಗಿ ಮತ್ತು ಬೇರೆ ಎಲ್ಲ ಕಾನ್ಸೆಪ್ಟ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಕೈಂಡ್ಲಿ ವ್ಯೂ ದಟ್ ಬಿಫೋರ್ ಕಮಿಂಗ್ ಟು ದಿಸ್ ವಿಡಿಯೋ, ಬಿಕಾಸ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್ ದ concept without understanding the first two segments of the video. Yes, now the last segment of the video means the stanza is dedicated on the last concept here. Now the prophet continues telling to the women that the women is asking, if you remember, the women has asked about the children's future and he is beautifully narrating the concepts here. ಸೊ ವಿದ್ಯಾರ್ಥಿಗಳೇ, ಸೊ ಪ್ರಾಫಿಟ್ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಅವರು ಮಕ್ಕಳಿನ ಭವಿಷ್ಯದ ಬಗ್ಗೆ ಅಲ್ಲಿ ಹೇಳ್ತಾ ಏನು ಮಾಡಿದರು, ಪೇರೆಂಟ್ಸಿನ ರೆಸ್ಪಾನ್ಸಿಬಿಲಿಟೀಸ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ 2 ಸ್ಟ್ಯಾನ್ಸಸ್ ನಾವು ಅಲ್ಲಿ ನೋಡಿದ್ವಿ, ಪ್ರೊಸೈಕ್ ಫಾರ್ಮ್ಸಲ್ಲಿ ಇದ್ದರೂ ಕೂಡ ಭಾಳ ಬ್ಯೂಟಿಫುಲ್ಲಾಗಿ ನರೇಟ್ ಮಾಡಿದ್ದಾರೆ. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯೋರ್ ಚಿಲ್ಡ್ರನ್ ಆರ್ ದ ಲಿವಿಂಗ್ ಆ್ಯರೋಸ್ ಸೆಂಟ್ ಫೋರ್ತ್. ಭಾಳ ಒಳ್ಳೆ ವರ್ಣನೆ ಇದು. ನಿಮಗೆ ಎಷ್ಟು ಮಟ್ಟಿಗೆ ಅದು ಅರ್ಥ ಆಗತ್ತೆ ಅಂತ ಬಿಟ್ಟು ನೋಡಿ. ಸೊ ಇಲ್ಲಿ ಚಿಲ್ಡ್ರನ್ ಏನಪ್ಪ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಮಕ್ಕಳೇನಪ್ಪ ಅಂತ ಹೇಳಿದ್ರೆ ಆ್ಯರೋ, ಈ ಒಂದು ಬಾಣ. ಹಾಗಾದರೆ ಪೇರೆಂಟ್ಸ್ ಯಾರಪ್ಪ ಅಂತ ಹೇಳಿದ್ರೆ ಬೋ ಅಂತ ಹೇಳಿದ್ರೆ ಬಿಲ್ಲು. ಈ ಬಿಲ್ಲು ಬಾಣನ ಸಿಂಬಾಲಿಕಲಿ, ಅದು ಸಾಂಕೇತಿಕವಾಗಿ ಪೊಯೆಟ್ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬೋ ಯಾರಪ್ಪ ಅಂತ ಹೇಳಿದ್ರೆ ಪೇರೆಂಟ್ಸ್, ಆ್ಯರೋ ಯಾರಪ್ಪ ಅಂತ ಹೇಳಿದ್ರೆ ಮಕ್ಕಳು. ಇದು 1 ಮಾರ್ಕ್ಸಿಗೆ ನಿಮಗೆ ಕ್ವೆಶನಲ್ಲಿ ಕೇಳೋ ಸಾಧ್ಯತೆ ಇದೆ. ಹಾಗಾದರೆ ಬೋ ಆ್ಯಂಡ್ ಆ್ಯರೋ ಇನ್ನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ. ಯು ಅಂತ ಹೇಳಿದ್ರೆ ಪೇರೆಂಟ್ಸ್, ಆರ್ ದ ಬೋಸ್ ಫ್ರಮ್ ವಿಚ್ ಯೋರ್ ಚಿಲ್ಡ್ರನ್ ಆರ್ ದ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ಲಿವಿಂಗ್ ಆ್ಯರೋಸ್ ವೆರಿ ಇಂಪಾರ್ಟೆಂಟ್, ದೇ ಆರ್ ಲಿವಿಂಗ್ ಆ್ಯರೋಸ್. ಸೊ ಇಲ್ಲಿ ಹೇಳೋ ತಾತ್ಪರ್ಯ ಇಷ್ಟೇ, ಬೋ ಮತ್ತು ಆ್ಯರೋ ಒಂದಕ್ಕೊಂದು ಪೂರಕವಾಗಿರುತ್ತೆ. ಒಂದಕ್ಕೊಂದು ಇಲ್ಲದೆ ಅದು ಮೂವ್ ಆಗೋಕ್ಕಾಗಲ್ಲ. ಅದ್ರದ್ದು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಬೋಗೆ ಆ್ಯರೋ ಬೇಕು, ಆ್ಯರೋಗೆ ಬೋ ಬೇಕು. ಆ್ಯರೋಗೆ ಹಾಗೆ ಎಸೆದ್ರೆ ಆಗೋದಿಲ್ಲ. ಬೋಯಿನ ಎಫೆಕ್ಟ್ ಏನಿದೆ ಅದ್ರದ್ದು ಎಫೆಕ್ಟ್ ಬೇಕು ಅಂತ ಹೇಳಿದ್ರೆ ನಮಗೆ ಬೋ ಬೇಕೇ ಬೇಕು, ಆ್ಯರೋ ಬೇಕೇ ಬೇಕು. ಸೊ ಬಿಲ್ಲು ಮತ್ತು ಬಾಣ ಎರಡೂ ಕೂಡ ಇದ್ದಾಗ ಅದ್ರದ್ದು ಎಫೆಕ್ಟ್ ಏನಾಗುತ್ತೆ, ಜಾಸ್ತಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ಯು ಆರ್ ದ ಬೋಸ್ ಫ್ರಮ್ ವಿಚ್ ಯೋರ್ ಚಿಲ್ಡ್ರನ್ ಆರ್ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ಪೇರೆಂಟ್ಸ್ ಆರ್ ಬೋ, ಚಿಲ್ಡ್ರನ್ ಆರ್ ಆ್ಯರೋ. ಸೊ ಇದಿಷ್ಟು ಅರ್ಥ ಆಯ್ತಲ್ವಾ. ಬೋ ಆ್ಯಂಡ್ ಆ್ಯರೋ ಗೊತ್ತಾದ್ಮೇಲೆ ಆ ಬೋ ಆ್ಯಂಡ್ ಆ್ಯರೋನ ಹಿಡ್ಕೋಬೇಕಲ್ಲ, ಯಾರೋ ಒಬ್ಬ ವ್ಯಕ್ತಿ ಈಗ ಅರ್ಜುನ ಅಂತ ಹೇಳಿದಾಗ ಅರ್ಜುನ ಹ್ಯಾಡ್ ಟು ಹೋಲ್ಡ್ ದ ಆ್ಯರೋ ಆ್ಯಂಡ್ ಬೋ ಟುಗೆದರ್, ಹಿ ವಾಸ್ ಆರ್ಚರ್. ಸೊ ಆ ಆರ್ಚರ್ ಯಾರಪ್ಪ, ಇಲ್ಲಿ ಅರ್ಜುನೇನೋ ಕಾನ್ಸೆಪ್ಟ್ ಇಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ಸೋಕ್ಕೋಸ್ಕರ ಹೇಳಿದ್ದೀನಿ. ಇಲ್ಲಿ ಒಬ್ಬ ವ್ಯಕ್ತಿನ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ. ಈ ಬೋ ಮತ್ತು ಆ್ಯರೋನ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ರೆ ಎರಡೂ ಕೂಡ ಯಾರ ಕೈಯಲ್ಲಿರಬೇಕು, ಈ ಆರ್ಚರಿನ ಕೈಯಲ್ಲಿರಬೇಕು. ವೆರಿ ಬ್ಯೂಟಿಫುಲ್. ದ ಆರ್ಚರ್ ಈಸ್ ಗಾಡ್. ಆರ್ಚರ್ ಯಾರೀಗ, ಗಾಡ್. ಬೋ ಪೇರೆಂಟ್ಸ್ ಆಗಿದ್ದರೆ ಆ್ಯರೋ ಮಕ್ಕಳಾಗಿದ್ದರೆ ಆರ್ಚರ್ ಯಾರು, ಗಾಡ್. ವೆರಿ ಬ್ಯೂಟಿಫುಲ್ ನರೇಷನ್ ದಟ್ ದ ಪೋಯೆಟ್ ಈಸ್ ಗಿವನ್. The poet has explained it in a very beautiful way. You are the bows from which your children are the living arrows sent forth. In the earlier paragraph he has told, you may give them your love but not your thoughts. ನಿಮ್ಮ ಥಾಟ್ಸ್ನ ಕೊಡಬೇಡಿ ಅಂತ ಹೇಳಿದರು. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ದ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ನೀವು ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ರಿ ಅಂತ ಹೇಳಿದ್ರೆ ಅವ್ರು ಡೆಫಿನೆಟ್ಲಿ ಏನು ಮಾಡ್ತಾರೆ, ಒಳ್ಳೆಯ ಹಾದಿಯಲ್ಲಿ ನಡೀತಾರೆ ಅಲ್ವಾ. ಅದರದ್ದು ತಾತ್ಪರ್ಯನ ಇಲ್ಲಿ ಅವರು ಪೊಯೆಟ್ ಏನು ಮಾಡ್ತಾ ಇದ್ದಾರೆ, ಪ್ರಾಫಿಟ್ ಏನು ಮಾಡ್ತಾ ಇದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ ಪಡೆಯೋಕ್ಕೋಸ್ಕರ ಕೆಲವೊಂದು ಆತ್ಮಗಳು ಬಂದಿದ್ದಾವೆ. ಆ ಆತ್ಮಗಳಿಗೆ ನಿಮ್ಮ ಎಕ್ಸ್ಪೀರಿಯನ್ಸಿನ ಮುಖಾಂತರ ನೀವು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡಿ. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯೋರ್ ಚಿಲ್ಡ್ರನ್ ಆರ್ ದ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ನಿಮ್ಮಿಂದ ನೀವು ಮಾಡೋದನ್ನೇ ನೋಡಿ ಕಲಿಯಂಥ ನಿಮ್ಮ ಮಕ್ಕಳು ನಿಮ್ಮನ್ನು ಅನುಸರಿಸ್ತಾರೆ ಚೆನ್ನಾಗಿದ್ದರೆ, ನಿಮ್ಮ ನಡವಳಿಕೆ ಎಲ್ಲ. ಹಾಗಾದರೆ ನಿಮ್ಮ ಹಾದಿ ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಳ್ಳೆ ರೀತಿಯಲ್ಲಿ ಇದ್ದಾಗ ನಿಮ್ಮ ಮಕ್ಕಳು ಕೂಡ ಏನು ಮಾಡ್ತಾರೆ, ಅದನ್ನ ಫಾಲೋ ಅಪ್ ಮಾಡ್ತಾರೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈ ಬೋ ಮತ್ತು ಆ್ಯರೋನ
ಏನು ಮಾಡಬೇಕು, ಆ ಸಂಬಂಧನ ನೀವೇನು ಮಾಡಬೇಕು, ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. You are the bows from which your children and the living arrows are sent forth. Parents are the pillar for the development of the children, isn't it? So if the parent are strong, definitely children will have a good background. ಇಡೀ ಬ್ರಹ್ಮಾಂಡದಲ್ಲಿ ನಾವು ಯಾರೋ ಅಲ್ವಾ, ಒಂದು ಸಣ್ಣ ಡಾಟಲ್ಲೂ ಕೂಡ ಎಷ್ಟೋ ಮೀನಿಂಗ್ಸ್ ನಮಗಿಲ್ಲಿ ಪೋಯೆಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಭಾಳ ಆಳವಾಗಿರೋ ಒಂದು ಕಾನ್ಸೆಪ್ಟ್ ಇದು ಆಯಿತಾ. ಈ ಪೋಯಮಿನ ಫಸ್ಟ್ 2 ಭಾಗ ನೋಡಿದ್ರೆ ಮಾತ್ರ ಈ ಲಾಸ್ಟ್ ಭಾಗ ಅರ್ಥ ಆಗುತ್ತೆ. ವೆರಿ ಬ್ಯೂಟಿಫುಲಿ ಹಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ದ ಲಾಸ್ಟ್ ಸೆಗ್ಮೆಂಟ್ ಹಿಯರ್. You are the bows from which your children are the living arrows are sent forth. The archer sees the mark upon the path of infinity. What is the path of infinity? See, infinite is something which doesn't end, something which is continuous, okay, which doesn't seem to have any end, isn't it? So, can you find any, okay, ಈ ಬ್ರಹ್ಮಾಂಡದಲ್ಲಿ ನಾವು ಏನು ಮಾಡ್ತೀವಿ, ಇನ್ಫೈನಿಟಿನ ನಾವು ಕಾಣ್ತೀವಿ. ಓಕೆ, ಈ ಇನ್ಫೈನಿಟಿ ಪಾತ್ ಅಂತ ಹೇಳಿದ್ರೆ, ಪಾತ್ ಆಫ್ ಇನ್ಫೈನಿಟಿ ಅಂದರೆ ಗಾಡ್ ಈಸ್ ದ ಆರ್ಚರ್. ಐ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ ಹಿಯರ್. ಗಾಡ್ ಈಸ್ ದ ಆರ್ಚರ್. ಈ ಸುಪ್ರೀಮ್ ಸೋಲ್ನೇ ನಾವು, ಈ ಪಾಯಿಂಟ್ನೇ ನಾವು ಏನಂತ ಕರಿತೀವಿ, ಗಾಡ್. ಈ ಗಾಡಿಂದ ಬಂದಿರೋ ಕೆಲವೊಂದು ಆತ್ಮಗಳು ಇದಕ್ಕೆ ಏನಂತ ಹೇಳ್ತೀವಿ, ಬೋತ್ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಅಲ್ವಾ. ಹಾಗಾದರೆ ಪೇರೆಂಟ್ ಆ್ಯಂಡ್ ಚಿಲ್ಡ್ರನ್ ದೆಮ್ಸೆಲ್ವ್ಸ್ ಆರ್ ಚಿಲ್ಡ್ರನ್ ಆಫ್ ಗಾಡ್. ಗಾಡ್ ವಿಲ್ ಲುಕ್ ಆಫ್ಟರ್ ದೆಮ್. But here the responsibility of the parents now is to see to the welfare of the child, that the child moves forward in his or her life. ಅರ್ಥ ಆಯ್ತಾ? ಸೊ ಪೇರೆಂಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ಟೇಬಲ್ ಆಗಿರಬೇಕು ಮಕ್ಕಳಿಗೆ ಮುಂದೆ ಕಳ್ಸೋಕ್ಕೋಸ್ಕರ. ಎಷ್ಟೋ ಕಷ್ಟಪಟ್ಟು ಪೇರೆಂಟ್ಸ್ ಏನು ಮಾಡ್ತಾರೆ, ನಿಮಗೆ ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆ ಟ್ಯೂಷನ್ಸಿಗೆ ಕಳಿಸ್ಬೇಕು, ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಒಳ್ಳೆ ಮನೆ ಕೊಡಿಸ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ. ಯಾರು? ಪೇರೆಂಟ್ಸ್. ಅವರಿಗೆ ಎಷ್ಟೋ ಕಷ್ಟ ಬಂದಿರುತ್ತೆ ಲೈಫಲ್ಲಿ. ಅವ್ರು ಯಾವುದು ಕೂಡ ಅದು ಬೆಂಡ್ ಆಗಲ್ಲ, ಅವ್ರು ಯಾವುದಕ್ಕೂ ಕೂಡ ಅದಕ್ಕೆ ಅಲ್ಲಾಡಿದ್ರೆ ಆರೋಯಿನ ಫೋಕಸ್ ಹೋಗಿಬಿಡತ್ತೆ ಅಲ್ವಾ. ಆ ಫೋಕಸ್ ಬೇಕು ಅಂತ ಹೇಳಿದ್ರೆ ಬೋ ಏನಾಗಿರಬೇಕು, ಸ್ಟೇಬಲ್ ಯಾವುದೇ ಪರಿಸ್ಥಿತಿ ಇದ್ದಾಗ. ಅದಕ್ಕೋಸ್ಕರ ಹೇಳೋದು ಮಕ್ಕಳು ಯಾವಾಗಲೂ ಕೂಡ ಪೇರೆಂಟ್ಸಿಗೆ ಯಾಕೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ, ಅವ್ರು ಯಾವುದೇ ಕಂಡೀಷನಲ್ಲಿ ಆ್ಯರೋನ ಸ್ಟೇಬಲ್ ಆಗಿ ಇಟ್ಟಿರ್ತಾರೆ. ಯಾವುದೇ ಕಂಡೀಷನಲ್ಲಿ ಬೋ ಅಲ್ಲಾಡೋಕ್ಕೆ ಅವರು ಬಿಡೋದಿಲ್ಲ. ಅವರ ಮನಸ್ಥಿತಿ ಹೇಗಿದ್ದರೂ ಕೂಡ ಅವ್ರೇನು ಮಾಡ್ತಾರೆ, ಸ್ಟೇಬಲ್ ಆಗಿ ಮಕ್ಕಳಿಗೆ ಮುಂದೆ ಕಳಿಸ್ತಾರೆ ಅಲ್ವಾ. ಎಷ್ಟೋ ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರಿಗೆ ಎಷ್ಟು ಕಷ್ಟ ಇದ್ದರೂ ಕೂಡ ಮಕ್ಕಳಿಗೆ ಅದು ತೋರಿಸ್ಕೊಳ್ಳಲ್ಲ. ಕೆಲವೊಂದು ಮಕ್ಕಳು ಅದನ್ನ ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಮತ್ತು ಅದಕ್ಕೆ ಪೇರೆಂಟ್ಸ್ಗೂ ಕೂಡ ಅವ್ರು ಸ್ಪಂದಿಸ್ತಾರೆ. ಇನ್ನು ಕೆಲವರು ಅದನ್ನ ಇಗ್ನೋರ್ ಮಾಡ್ತಾರೆ. ದಯವಿಟ್ಟು ಪೇರೆಂಟ್ಸಿಗೆ ಯಾವಾಗಲೂ ಕೂಡ ಏನು ಮಾಡಿ, ಸನ್ಮಾನ ಮಾಡಿ. ನೀವು ಎಷ್ಟು ನಿಮ್ಮ ಲೈಫಲ್ಲಿ ಪೇರೆಂಟ್ಸ್ನ ನೀವು ಆಧರಿಸ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲೂ ಕೂಡ ಉದ್ಧಾರ ಆಗ್ತೀರಾ. ಇದೇ ಮೆಸೇಜ್ನ ಇಂಡೈರೆಕ್ಟಾಗಿ ಪೊಯೆಟಲ್ಲಿ ಹೇಳ್ತಾ ಇದ್ದಾರೆ, ಅಥವಾ ಡೈರೆಕ್ಟಾಗಿ ನೀವು ತಗೋಬೋದು. ಪೇರೆಂಟ್ಸ್ನ ಯಾವಾಗಲೂ ಕೂಡ ಏನು ಮಾಡಬೇಕು, ಆಧರಿಸ್ಬೇಕು, ಅವರಿಗೆ ಯಾವಾಗಲೂ ಕೂಡ ಸನ್ಮಾನಿಸಬೇಕು. ಆವಾಗಲೇ ನಾವು ಮುಂದಕ್ಕೆ ನಮ್ಮ ಲೈಫಲ್ಲಿ ಹೋಗ್ತೀವಿ. ಸೊ ಪೇರೆಂಟ್ಸ್ ನಮಗೆ ಲಿವಿಂಗ್ ಗಾಡ್ಸ್ ಆನ್ ಅರ್ತ್. ಸಿ, ಗಾಡ್ ಅನ್ನೋ ಎಂಟಿಟಿ ನಮಗೇನು ಅಂತಲೂ ಕೂಡ ಗೊತ್ತಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ನಾವು ಯಾವುದೋ ಒಂದು ಆ ಡಾಟ್ನ ನಾವು ಪೇರೆಂಟ್ಸ್ ಏನಾಗಿದ್ದಾರೆ, ಆ ಡಾಟ್ನ ಏನು ಮಾಡಿದ್ದಾರೆ, ಗಾಡಿಗೆ ನಾವು ನೋಡಿಲ್ಲ ಅಂತ ಹೇಳಿದ್ರು ಪೇರೆಂಟ್ಸಿನ ಮುಖಾಂತರ ನಾವು ಗಾಡ್ನ ನಾವು ನೋಡ್ಕೋಬೋದು ಅಲ್ವಾ. ಪೇರೆಂಟ್ಸಿನ ಮುಖಾಂತರ ಆ ದೇವ್ರು ನಮಗೆ ಕಾಣಿಸ್ತಾರೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾರೆ. ಲಿವಿಂಗ್ ಗಾಡ್ಸ್ ಆನ್ ಅರ್ತ್ ಮಕ್ಕಳಿಗೆ ಯಾರು? ಪೇರೆಂಟ್ಸ್. ವೆರಿ ಬ್ಯೂಟಿಫುಲಿ ನರೇಟೆಡ್ ಬೈ ದ ಪೊಯೆಟ್. ಆವಾಗಲೇ ಹೇಳಿರೋ ಪ್ರಕಾರ ಡೈಮೆನ್ಷನ್ಸ್ ಭಾಳ ಇದೆ ಈ ಪೊಯಮಲ್ಲಿ. ಹೇಗೆ ಅರ್ಥ ಮಾಡ್ಕೋತೀರ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಸಿಂಬಾಲಿಕ್ ಮೀನಿಂಗ್ಸ್ ವೆರಿ ಬ್ಯೂಟಿಫುಲಿ ನರೇಟ್ ಮಾಡಿದ್ದಾರೆ. ಹೇಗೆ ಅರ್ಥ ಮಾಡ್ಕೊಳ್ತೀರ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಹಾಗಾಗಿ ಈ ಪೊಯೆಟ್ ಏನು ಮಾಡ್ತಾ ಇದ್ದಾನೆ, ಬೋ ಮತ್ತು ಆರೋ ಇನ್ನು ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ನ ನಮಗೆ ನರೇಟ್ ಮಾಡಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫಿನಿಟಿ. ಈ ಬ್ರಹ್ಮಾಂಡದಲ್ಲಿ ಎಷ್ಟು ದೊಡ್ಡದಾಗಿದೆ ಬ್ರಹ್ಮಾಂಡ ಅಂತಲೇ ನಮಗೆ ಗೊತ್ತಿಲ್ಲ. ಯೂನಿವರ್ಸ್, ಕಾಸ್ಮಾಸ್ ಅಂತ ಎಲ್ಲ ಕರಿತೀವಿ ಅಲ್ವಾ. ಅದ್ರದ್ದು ಅಂದಾಜೇ ನಾವು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಸಣ್ಣ ಪಾರ್ಟಿಕಲ್ಸ್. ಸೊ ಇದನ್ನ ಸಿಂಪಲಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ನನಗೆ ಎಷ್ಟು ಅರ್ಥ ಆಗಿ. ಏಕೆಂದರೆ ಇದು ಅರ್ಥಕ್ಕೆ ಮಿಗಿಲಾಗಿರೋಂಥ ಒಂದು ಕಾನ್ಸೆಪ್ಟ್. ಭಾಳ ಕಾಂಪ್ಲಿಕೇಟೆಡ್ ಆಗಿದ್ದರೂ ಕೂಡ ಭಾಳ ಸಿಂಪಲಾಗಿ ಅರ್ಥ ಮಾಡೋ ಒಂದು ಪ್ರಯತ್ನ ನಾನು ಮಾಡೋ ಒಂದು ಇದರಲ್ಲಿ ನಿಟ್ಟಿನಲ್ಲಿದ್ದೀನಿ. ನೋಡಿ, ಗಾಡ್ ಈಸ್ ದ ಸುಪ್ರೀಮ್ ಸೋಲ್. ಫೈನ್.
these souls, these small dots are the particles that have come out for experiential knowledge. They take the shelter in some mother's womb and they come to this world. ಓಕೆನಾ, ಇಷ್ಟ ಅರ್ಥ ಆಯ್ತಾ? ಮದರಿನ ಓಂಬಲ್ಲಿ ಏನು ಮಾಡ್ತಾರೆ, ಆ ಗರ್ಭದಲ್ಲಿ ಬಂದು ಅವ್ರು ಜನಿಸ್ತಾರೆ, ಆಮೇಲೆ ಪ್ರಪಂಚಕ್ಕೆ ಬರ್ತಾರೆ. ಬಂದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ ಅವ್ರು ಈ ಪ್ರಪಂಚದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಲ್ವಾ, ಅದು ಅವರ ಆಲೋಚನೆ ಮೇಲೆ ಬಿಟ್ಟಿರೋಂಥ ಒಂದು ಕಾನ್ಸೆಪ್ಟ್. ಆದರೆ ಈ ಭಗವಂತ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹೊರಟಿರೋ ಈ ಆತ್ಮಕ್ಕೆ ನೋಡಿ, ಅಂದರೆ ಈ ಆತ್ಮ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ವಾಪಸ್ ತಗೊಂಡು ಬರೋಂಥ ಒಂದು ಪ್ರಯತ್ನ ಗಾಡ್ ಮಾಡ್ತಾರೆ. ಅದು ಏನಂತೀವಿ, ದ ಪಾತ್ ಆಫ್ ಇನ್ಫೈನಿಟಿ ಅಂತೇಳ್ಬಿಟ್ಟು ನಾವು ಕರೆಯೋದು ಇದಕ್ಕೆ. ಸುಪ್ರೀಮ್ ಸೋಲ್ನೇ ನಾವೇನಂತ ಕರಿತೀವಿ, ಇನ್ಫೈನೈಟ್ ಅಂತೇಳ್ಬಿಟ್ಟು ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಗಾಡ್ ಲವ್ ಮತ್ತು ನೇಚರ್ನ ನಾವು ಯಾವಾಗಲೂ ಕೂಡ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಒಂದು ಸೆಟ್ ಆಫ್ ಡೆಫಿನೇಷನ್ಸಲ್ಲಿ ನಾವು ಹಾಕೋಕ್ಕಾಗಲ್ಲ. ಹಾಗಾಗಿ ಆರ್ಚರ್ ಗಾಡ್ ಏನು ಮಾಡ್ತಾರಪ್ಪ ಅಂದರೆ ಅದೇ ಇನ್ಫೈನೈಟ್ ಪಾತ್ ಹತ್ರ ಏನು ಮಾಡ್ತಾರೆ, ಈ ಆ್ಯರೋನ ಸೆಂಡ್ ಮಾಡೋಕ್ಕೆ ಪ್ರಯತ್ನ, ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ವಾಪಸ್ ಹೋಗೋಂಥ ಒಂದು ಪ್ರಯತ್ನ, ಒಂದು ನಿಟ್ಟಿನಲ್ಲಿ ಕಳಿಸೋವಂಥ ಪ್ರಯತ್ನ ಯಾರು ಮಾಡ್ತಾರೆ, ಗಾಡ್. ಹಾಗಾಗಿ ಇದೆಲ್ಲ ಈ ನಾಟಕದಲ್ಲಿ ನಾವೆಲ್ಲ ಕೂಡ ಭಾಗಿದಾರರಾಗಿದ್ದೀವಿ ಅಂತ ಹೇಳ್ಬೋದು. ಈ ಪ್ರಪಂಚನೇ ಒಂದು ಸ್ಟೇಜ್. ಈ ಸ್ಟೇಜಲ್ಲಿ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ಒಂದು ಡ್ರಾಮಾನ ರೋಲ್ ಪ್ಲೇ ಮಾಡ್ತಾಯಿದ್ದೀವಿ ಅಷ್ಟೇ. ಪೇರೆಂಟ್ಸಿನ ಪಾರ್ಟ್ ಅವ್ರು ಮಾಡ್ತಾಯಿದ್ದಾರೆ, ಮಕ್ಕಳಿನ ಪಾರ್ಟ್ ಅವ್ರು ಮಾಡ್ತಾಯಿದ್ದಾರೆ. ಪೇರೆಂಟ್ಸ್ ಆರ್ ಪ್ಲೇಯಿಂಗ್ ದೇರ್ ರೋಲ್, ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ದೇರ್ ರೋಲ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್, the archer wants both the parents and children to be stable in their position, so that especially the bow should be stable if the archer is focusing somewhere. ಈ ಆರ್ಚರ್ ಏನು ಮಾಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ ಮುಂದಕ್ಕೆ ಅಂತ ಹೇಳಿದ್ರೆ ಆ ಫೋಕಸಿಂಗ್ ಪಾರ್ಟ್ನ ಏನು ಮಾಡಬೇಕು, ಎಳಿತಾರೆ. ಬೋನ ಏನು ಮಾಡ್ತಾರೆ, ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇಲ್ಲಿ ಇದು ಸಿಂಬಾಲಿಕ್ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಸಿ, let the bending in your archer's hand be for gladness. Okay, next line of the poem tells you that let the bending in the archer hand be for gladness. See, the archer sees the mark upon the path of infinity, and he bends you andre parents with his might, with his power. ಈಗ ಬೆಂಡ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಸಿಚುವೇಶನ್ that the parent is facing in his life. He should be stable. He should not be ವಿಚಲಿತ ಆಗಬಾರ್ದು. ಅದರಿಂದ ಸ್ಟೇಬಲ್ ಆಗಿರಬೇಕು, ತಟಸ್ಥವಾಗಿರಬೇಕು. ಯಾವುದೇ ಅಲ್ವಾ, ಮನಸ್ಸಿಗೆ ಯಾವುದೇ ವಿಚಲಿತ ಅದು ಮಾಡ್ಕೋಬಾರ್ದು ಪೇರೆಂಟ್ಸ್. ದ್ಯಾಟ್ ಹೀಸ್ ಆ್ಯರೋ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ಯಾಕೆ ಡೈವರ್ಟ್ ಮಾಡ್ಕೋಬಾರ್ದು ಪೇರೆಂಟ್ಸಿನ ಪೊಸಿಷನ್ ಅಂತ ಹೇಳಿದ್ರೆ ಅದರ ಪ್ರಭಾವ ಮಕ್ಕಳ ಮೇಲೂ ಕೂಡ ಬೀರತ್ತೆ ಅಲ್ವಾ. ಸೊ ಹಾಗಾಗಿ ಮಕ್ಕಳ ಮೇಲೆ ಬೀರಬಾರ್ದು ಅಂತ ಹೇಳಿದ್ರೆ ಬೋ ಏನಾಗಿರಬೇಕು, ಸ್ಟೇಬಲ್ ಆಗಿರಬೇಕು, ತಟಸ್ಥವಾಗಿ ಅದು ನಿಂತಿರಬೇಕು, ಅಥವಾ ಫ್ಲೆಕ್ಸಿಬಲ್ ಆಗಿರಬೇಕು. ಆರ್ಚರಿ ಹೆಂಗೆ ಎಳಿತಾರೋ ಆ ರೀತಿ ಫ್ಲೆಕ್ಸಿಬಲ್ ಆಗಿರಬೇಕು. ಲೈಫಲ್ಲಿ ಎಂಥ ಸಿಚುವೇಶನ್ ಬಂದರೂ ಕೂಡ ಪೇರೆಂಟ್ಸ್ ಏನಾಗಿರ್ತಾರೆ, ಸ್ಟೇಬಲ್ ಆಗಿರ್ತಾರೆ. ಫೋಕಸ್ ಮಾಡಬೇಕಾಗಿರೋ ಈ ಆರ್ಚರ್ ದೃಷ್ಟಿಕೋನದಲ್ಲಿ ಬೋನ ಏನು ಮಾಡ್ತಾರೆ, ಅವರು ಎಳಿತಾರೆ. ಆಯಿತಾ, ನಿರ್ದಿಷ್ಟವಾಗಿರೋ ಪೊಸಿಷನಲ್ಲಿ ಅದನ್ನ ಎಳಿತಾರೆ. ಯಾವ ರೀತಿ ಹೇಳಿದ್ರು ಕೂಡ ಪೇರೆಂಟ್ಸ್ ಏನಾಗಿರಬೇಕು, ಆ್ಯರೋನ ಮುಂದಕ್ಕೆ ಕಳ್ಸೋಕ್ಕೋಸ್ಕರ ಸ್ಟೇಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪೊಯೆಟಲ್ಲಿ ಹೇಳ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲಿ ನರೇಟೆಡ್ ಬೈ ದ poet through prophet here. So I hope you have got the concept here. Okay, and let his arrow go swift and far. Stable ಆಗಿರ್ಬೇಕು ಯಾರು, ಪೇರೆಂಟ್ಸ್. Let your bending in the arches be for gladness, for the last two lines are very important. For even as he loves the arrow that flies, see, very important, he loves the arrow that flies, okay, that is flying. He loves the arrow that is flying. Along with that, he is also loving, see, he also, okay, so he loves also the bow that is stable. ಅಂದರೆ ಮಕ್ಕಳಿಗೆ ಯಾವ ರೀತಿ ಇಷ್ಟಪಡ್ತಾರೋ ದೇವರು, ಅದೇ ರೀತಿ ಪೇರೆಂಟ್ಸ್ ಯಾರು ಅವ್ರ ಕರ್ತವ್ಯದಲ್ಲಿ ಸ್ಟೇಬಲ್ ಆಗಿರ್ತಾರೋ ಅವ್ರಿಗೂ ಕೂಡ ಯಾರು ಇಷ್ಟಪಡೋದು, ದೇವರು ಇಷ್ಟಪಡ್ತಾರೆ ಅಂತ ಬಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಆರ್ಚರ್ ಏನು ಮಾಡ್ತಾ ಇದ್ದಾರೆ, ಆರ್ಚರ್ ದೇವರೇ ಹೌದು, ಆದರೆ
ಇದಕ್ಕೆ ಇನ್ನೊಂದು ರೀತಿ ಹೆಂಗೆ ಅರ್ಥ ಮಾಡ್ಕೊಳ್ತೀರಪ್ಪ ಅಂತ ಹೇಳಿದ್ರೆ, ಪೇರೆಂಟ್ಸ್ ದೇಹದಲ್ಲೂ ಕೂಡ ಯಾರ ಆತ್ಮ ಇರೋದು? ಪರಮಾತ್ಮನ ಆತ್ಮ ಇರೋದು. ಮಕ್ಕಳ ದೇಹದಲ್ಲೂ ಕೂಡ ಯಾರ ಆತ್ಮ ಇರೋದು? ಪರಮಾತ್ಮನ ಆತ್ಮ ಇರೋದು ಅಲ್ವಾ? ದೇವರಿನ ಆತ್ಮ ಇರೋದು. ಎರಡು ಕೂಡ ಎಲ್ಲಿಗೆ ಹೋಗಿ ಸೇರುತ್ತೆ? ಇದರಲ್ಲೇ ಹೋಗಿ ಮರ್ಜ್ ಆಗೋದು. ಸೊ ಹೊರಟಿರೋದು ಇಲ್ಲಿಂದನೇ, ಮತ್ತು ಸೇರೋದು ಕೂಡ ಎಲ್ಲಿಗೆ? ಇಲ್ಲಿಗೇ. ಸೊ ಇದೇ ಇನ್ಫೈನೈಟಿನ ಪಾರ್ಟ್, ಅಂದರೆ ಇನ್ಫೈನೈಟಿನ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಐ ಹೋಪ್ ಈ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಇದೆಲ್ಲ 1 ಮಾರ್ಕ್ಸಿಗೆ ನಿಮ್ಗೆ ಏನು ಮಾಡ್ತಾರೆ, ಕ್ವೆಶನ್ಸ್ನ ಇಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ 1 ವರ್ಡಿನ ಸೀರೀಸ್ ಅಥವಾ ಯಾವ ರೀತಿ ಕ್ವೆಶನ್ ಬರ್ಬೋದು ಈ ಸೆಗ್ಮೆಂಟಲ್ಲಿ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡೋಣ. ಐ ಹೋಪ್ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಮತ್ತು ಎಂಜಾಯ್ ಮಾಡಿದ್ದೀರಾ ಅಂತ ಕಾಣುತ್ತೆ. ಹ್ಯಾವ್ ಎ ನೈಸ್ ಟೈಮ್, ಹ್ಯಾವ್ ಎ ನೈಸ್ day ahead. I hope the video is quite enjoyable. Have a nice time.